ಈ ಆಸ್ಪತ್ರೆಯ ಮೇಲೆ ಸುಮಾರು ಅಲಿಗೇಷನ್ ಇದೆ. ಇಲ್ಲಿರುವಂತಹ ಡಾಕ್ಟರು ಓದೇ ಇಲ್ಲ, ಫ್ರಾಡ್ ಡಾಕ್ಟರ್. ನಿಮ್ಮ ಬಗ್ಗೆ ಸುಮಾರು ಅಲಿಗೇಷನ್ಸ್ ಇದಾವೆ ಡಾಕ್ಟರ್. ಯಾರು ಪರ್ಮಿಷನ್ ತಗೊಂಡು ನೀವು ಹೆದರ್ಕೊಳ್ಳೋದೇನಿದೆ? ನಾನು ಆಯುಷ್ ಡಾಕ್ಟ್ರು, ಒಬ್ರು ಮಾತ್ರ ಕಂಪ್ಲೇಂಟ್ ಮಾಡಿದ್ರು ಒಂದ್ಸರಿ. ಯಾಕೆ ಈ ನಕಲಿ ಡಾಕ್ಟ್ರು ಅಂತ ನಿಮ್ಮಿಂದನೇ ಬಿದ್ದವರೆಲ್ಲ? ಏನ್ ನಾನೇನು ಡಾಕ್ಟರ್ ಅಲ್ವಾ? ನಮ್ಮ ಹಾಸ್ಪಿಟಲ್ ಮಾನ ಮರ್ಯಾದೆ ಎಲ್ಲ ಹಾಳಾಗುತ್ತರ. ಯಾರೋ ನಕಲಿ ಡಾಕ್ಟರ್ ಇರ್ತಾನೆ ಅವ್ನು ಎಕ್ಸ್ಪೋಸ್ ಮಾಡಿ. ವೀಕ್ಷಕರೇ ನಮಸ್ಕಾರ. ವಿಜಯವಾಹಿನಿಯ ಒಂದು ವಿಶೇಷ ಸುದ್ದಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಒಂದು ಹಾಸ್ಪಿಟಲ್ ಮುಂದೆ ನಿಂತಿದ್ದೀನಿ. ಅದು ಅತಿಶಯ ಹಾಸ್ಪಿಟಲ್ಲು, ಡಿ ಗ್ರೂಪು, ಅಂದ್ರಳ್ಳಿ ಮುಖ್ಯ ರಸ್ತೆಯಲ್ಲಿದೆ. ಈ ಆಸ್ಪತ್ರೆಯ ಮೇಲೆ ಸುಮಾರು ಅಲಿಗೇಷನ್ ಇದೆ ಹಾಗೂ ಇಲ್ಲಿರುವಂತಹ ಡಾಕ್ಟರು ಓದೇ ಇಲ್ಲ ಅಂತ ಹೇಳ್ತಾರೆ. ಇಂಥ ಸತ್ಯತೆಯನ್ನು ಬಯಲುಗೊಳಿಸುವಂತಹ ಪ್ರಯತ್ನ ನಾವು ಮಾಡ್ತಿದ್ದೀವಿ. ಮಿತ್ ಬಸ್ಟ್ ಅಂತಲೇ ಅಂದ್ಕೊಳ್ಳಿ. ಸಮಾಜದಲ್ಲಿ ನಿಜವಾಗ್ಲೂ ಫ್ರಾಡ್ ಡಾಕ್ಟರ್ಗಳಿದ್ದಾರಾ ಅಥವಾ ಒರಿಜಿನಲ್ ಡಾಕ್ಟರ್ಸಾ? ಈ ಡಾಕ್ಟರ್ಸ್ಗಳಿಗೆಲ್ಲ DHO THOಗಳು ಏನು ಮಾಡ್ತಾರೆ? ವಿಧಾನಸೌಧದಲ್ಲಿ ವಿಕಾಸದಲ್ಲಿ ಕುಂತ್ಕೊಳ್ಳುವಂತಹ ಪ್ರಧಾನ ಕಾರ್ಯದರ್ಶಿಗಳು ಏನು ಮಾಡ್ತಾರೆ? ಈ ಮಿನಿಸ್ಟ್ರ್ ಗಮನಗಳಿಗೆ ಬಂದಿಲ್ವಾ? ಇವ್ರು ನಿಜವಾಗ್ಲೂ ಮಾಡ್ತಿರೋದಾದ್ರೂ ಒಳಗೆ ಏನು ನಡೀತಿದೆ ಅನ್ನೋದನ್ನು ನಾವು ಕ್ಯಾಮ್ರಾ ಸಮೇತ ಹೋಗಿ ಚೆಕ್ ಮಾಡೋಣ, ಕೇಳೋಣ ಏನು ನ್ಯಾಯನ ಅನ್ಯಾಯನ ಅಂತ. ಬನ್ನಿ. ಇಲ್ಲಮ್ಮ ಡಾಕ್ಟರ್ ಇರ್ತಮ್ಮ. ಡಾಕ್ಟರ್ ಎಲ್ಲಿದ್ದಾರಮ್ಮ? ಡಾಕ್ಟ್ರ ನಮಸ್ಕಾರ. ಹೇಗಿದ್ದೀರಿ? ನಾನು ವಿಜಯವಾಹಿನಿ ಅಂತ ಒಂದು ಸುದ್ದಿ ಚಾನಲ್ನಿಂದ ಬಂದಿದ್ದೀನಿ. ನಿಮ್ಮ ಬಗ್ಗೆ ಸುಮಾರು ಅಲಿಗೇಷನ್ಸ್ ಇದ್ದಾವೆ ಡಾಕ್ಟ್ರೆ. ಸೊ ಅದ್ರ ಬಗ್ಗೆ ಒಂದು ಮಾತಾಡೋಣ. ಸತ್ಯತೆ ಏನು ಅನ್ನೋದನ್ನ ತಿಳ್ಕೊಳ್ಳೋಕ್ಕೆ ಬಂದಿದ್ದೀನಿ. ಅಲ್ಲ ಸರ್, ನೀವು ಯಾರು ಪರ್ಮಿಷನ್ ತಗೊಂಡು? ಪರ್ಮಿಷನ್ನು ನೀವು ನಿಜವಾಗಿಯೂ ಒಳ್ಳೆ ವೃತ್ತಿಯಲ್ಲಿದ್ದರೆ ಅಥವಾ ನಿಮ್ಮ ಡಾಕ್ಯುಮೆಂಟೇಶನ್ ಕರೆಕ್ಟ್ ಆಗಿದ್ದರೆ ನೀವು ಹೆದರ್ಕೊಳ್ಳೋದೇನಿದೆ? ಅಲ್ಲ, ನಾವೇನು ಹೆದರ್ಕೊಳ್ಳೋದು? ಇದು ಪರ್ಮಿಷನ್ ಬೇಕೇ ಬೇಕು ಅನ್ನೋ ತರ್ತೀನಿ ನಾನು ಕೋರ್ಟಿಂದ. ಆದರೆ ನಾನು ಕೇಳ್ತಿರೋದು ಮಾನವೀಯತೆ ದೃಷ್ಟಿಯಿಂದ. ನಿಮಗೆ ನಿಜವಾಗ್ಲೂ ಡ್ಯಾಮೇಜ್ ಆಗಿದ್ದು ಇಲ್ಲ ಸರ್ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತಂದರೆ ಒಂದು 5 ನಿಮಿಷ ಎಕ್ಸ್ಪ್ಲೈನ್ ಮಾಡಿ. ನಿಮ್ಮ ಕ್ಯಾಮ್ರಾ ಮತ್ತು ವೀಕ್ಷಕರು ನಿಮ್ಮವರೇ. ಇಲ್ಲ ಬೇಡ ಅಂತಂದರೆ ಯಥಾವತ್ತು ಹೆಂಗಿದೆಯೋ ಸುದ್ದಿ ಆ ರೀತಿ ನಾವು ಬಿಡ್ತೀವಿ. ಸರಿ ಸರ್, ಆಯ್ತು. ನಂದೆಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆ. ನಾನೆಲ್ಲವೂ ಕರೆಕ್ಟಾಗಿ ನಡೆಸ್ತಾ ಇರೋದು ಹಾಸ್ಪಿಟ್ಲನ್ನ. ಮತ್ತು ಇರುವಂಥ ಅಲಿಗೇಷನ್ ಡಾಕ್ಟ್ರ್, ಇರುವಂಥ ಅಲಿಗೇಷನ್ 100ಕ್ಕೆ 100 ಸುಳ್ಳು ಸುದ್ದಿ ಸರ್. ಅದು ಫೇಕ್ ಡಾಕ್ಟ್ರು ಅಂತ ಅಂದರೆ ಹೇಗೆ? ಯಾಕೆ ಅವರು ಯಾವ್ದು ವಿತೌಟ್ ಎನಿ ಡಾಕ್ಯುಮೆಂಟೇಶನ್ ಅವರು ಪ್ರಸಾರ ಮಾಡಿದ್ದಾರೆ? ಹೌದು ಸರ್. ಈಗ ನನ್ನಲ್ಲಿ ಯಾವುದೋ ಡಾಕ್ಯುಮೆಂಟೇಶನ್ ಬಂದವ್ರು ಕೇಳಿಲ್ಲ. ಆಮೇಲೆ ನಮ್ಮ ಹಾಸ್ಪಿಟ್ಲಿಗೆ ಅವ್ರು ಏನು ಮಾಡಿದ್ದಾರೆ ಅಂತಂದರೆ, ಈ ತಿಂಗಳು 8ನೇ ತಾರೀಕಿಗೆ ಒಂದು ಸರಿ ಅವ್ರ ಕಡೆಯವರು ಬೇಕು ಅಂತ ಹೇಳ್ಬಿಟ್ಟು ನಾನು ಒಂದು ಇದರಲ್ಲಿ ಕಂಪ್ಲೇಂಟ್ ಸಮೇತನೂ ಕೊಟ್ಟಿದ್ದೀನಿ. ಅದರಲ್ಲಿ ಅವ್ರು ಏನು ಮಾಡಿದ್ದಾರೆ, 8ನೇ ತಾರೀಕಿಗೆ ಬೆಳಿಗ್ಗೆ ಒಂದು 10:30ಕ್ಕೆ ನಮ್ಮ ಹತ್ರ ಫೇಕ್ ಪೇಷೆಂಟು ಅಂತಂದರೆ ಅವ್ರಿಗೇನು ತೊಂದರೆ ಇಲ್ಲದಲ್ಲದೆ ಚಿಕಿತ್ಸೆ ನಕಲಿ ರೂಪದಲ್ಲಿ ರೋಗಿ ಬಂದುಬಿಟ್ಟು ನಮ್ಮನ್ನು ಅಪ್ರೋಚ್ ಮಾಡೋಕ್ಕೋಸ್ಕರ ಬಂದು ನಮ್ಮ ಹತ್ರ ತೋರಿಸ್ಕೊಂಡು ಅವರು ಆಮೇಲೆ ನೆಕ್ಸ್ಟ್ ಅದನ್ನು ಅವರು ಹಿಡನ್ ಕ್ಯಾಮ್ರಾದಲ್ಲಿ ಅವ್ರ ಮೊಬೈಲಲ್ಲಿ ಆ ಕಡೆ ಈ ಕಡೆ ಟರ್ನ್ ಮಾಡ್ತಾ ಇದ್ದಾಗ ನಾನು ಕೇಳಿದೆ, ಏನಕ್ಕಪ್ಪ ಟರ್ನ್ ಮಾಡ್ತಾ ಇದೆ ಈಗ ಅಂತಂದಾಗ ಅವ್ರು ಏನಿಲ್ಲ ಸರ್ ಅಂತ ಹೇಳಿದರು. ಹಂಗೆ ಹೇಳಿದಾಗ ನಾನು ಆಯಿತು ಅಂತ ಹೇಳ್ಬಿಟ್ಟು ಅವ್ರು ನೋಡಿಬಿಟ್ಟು ಅವ್ರಿಗೇನು ಬೇಕು ಅಂತ ಹೇಳ್ಬಿಟ್ಟು ಅವ್ರು ಜಸ್ಟ್ ಕತ್ತು ನೋವು ಇಲ್ಲಿ ನನಗೆ ಅಷ್ಟೇ ಅಂದರು. ನಮ್ಮ ಲೇಡಿ ಡಾಕ್ಟ್ರ್ ಇದ್ದರು, ನನ್ನ ವೈಫ್ ಇಲ್ಲೇ ಇರ್ತಾರೆ ಯಾವಾಗಲೂ. ನನ್ನ ವೈಫ್ MBBS DCH ಅವರು ಇಲ್ಲೇ ಇರ್ತಾರೆ. ನಮ್ಮ ಡಾಕ್ಟ್ರು ಇಲ್ಲೇ ಇರ್ತಾರೆ, ಡ್ಯೂಟಿ ಡಾಕ್ಟ್ರು ಸಮೇತನೂ ನಮ್ಮಲ್ಲಿ MBBSನವರು ಇರೋದು. ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ನಾನು ಎಲ್ಲ ಡಾಕ್ಯುಮೆಂಟ್ಸ್ ಕೊಡ್ತೀನಿ. ಹಾಗಾಗಿ ಅವ್ರ ಹತ್ರ ತೋರಿಸ್ಕೊಳ್ಳಿ ಅಂತ ಅಂದರೆ, ಇಲ್ಲ ನಮಗೆ ಜೆಂಟ್ಸ್ ಡಾಕ್ಟ್ರೇ ಬೇಕು ಅಂತಂದರು. ನಾನು ಅಲ್ಲೇ ಕೂತಿದ್ದಾಗ ಜೆಂಟ್ಸ್ ಅಲ್ಲ, ಏನೋ ಪರ್ಸ್ನಲ್ ಪ್ರಾಬ್ಲಮ್ ಇರ್ಬೋದು ಅವ್ರಿಗೆ ಅಂತ ಅಂದ್ಕೊಂಡು ನಾನು ಏನು ಮಾಡಿದೆ, ಆಯಿತು ನೋಡ್ತೀನಿ ಅಂತ ಹೇಳ್ಬಿಟ್ಟು ನೋಡಿದೆ. ಏನು ತೊಂದರೆ ಅಪ್ಪ ಅಂತಂದರೆ, ಸ್ಕ್ರೀನ್ ಹಾಕಿ ನೋಡೋಕೆ ಹೋದಾಗ ಅವ್ರೇನು ಹೇಳ್ತಾರೆ, ನಮಗಿಲ್ಲಿ ಕತ್ತು ನೋವು ಅಂತಾರೆ. ನನಗೆ ಅವಾಗೇ ಡೌಟ್ ಬಂತು, ಇವ್ರು ಯಾರೋ ಬೇಕು ಅಂತ ನನ್ನ ಟಾರ್ಗೆಟ್ ಮಾಡ್ಕೊಂಡೇ ಬಂದಿದ್ದಾರೆ ಅಂತ ಅಂದ್ಕೊಂಡು ನಾನೇನು ಮಾಡಿದೆ, ಆಯಿತು ಅಂತೇಳಿ ನಾನೇನು ಅವ್ರ ಹತ್ರ ಏನು ಮಾಡಿದೆ. ನಾವು ಡಾಕ್ಟ್ರೇ ಸರ್, ಅವ್ರಿಗೆ ಗೊತ್ತಿಲ್ಲ ನಾನು ಡಾಕ್ಟ್ರು ಹೌದೋ ಇಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ. ನಾನು ಆಯುಷ್ ಡಾಕ್ಟ್ರು. ಆಯುಷ್ ಡಾಕ್ಟ್ರು ನೀವು ಟ್ರೀಟ್ ಮಾಡಬಾರ್ದು ಅನ್ನೋದು ಅವರ ಮಾತು. ಬಟ್ ನೀವೇನು ಹೇಳ್ತೀರ, ನಾನು ಎಮರ್ಜೆನ್ಸಿಯಲ್ಲಿ ಏನಾಗಿದೆ ಅಂತ ಕೇಳೋದಕ್ಕೆ ಹೋಗಿದ್ರಿ? ಹೌದು ಸರ್, ಎಮರ್ಜೆನ್ಸಿ ಏನಂತ ಕೇಳಕ್ಕೆ. ಈಗ ಜೆಂಟ್ಸ್ ಡಾಕ್ಟರ್ ಲೈಸೆನ್ಸು ಹಾಸ್ಪಿಟಲ್ ಎಲ್ಲ ಬಂದು ನಿಮ್ಮ ವೈಫ್ ಹೆಸರಲ್ಲಿ ಇದೆ. ಸೊ ಹಾಗಾಗಿ ಹಾಸ್ಪಿಟಲ್ ನಿಮ್ಮ ಏನು ಮೆಡಿಸಿನ್ ಕೊಡ್ತೀರಿ ಅದು ಲೀಗಲ್ ಆಗಿದೆ? ಹೌದು ಸರ್, ಪಕ್ಕಾ ಲೀಗಲ್ ಆಗಿದೆ. ನನ್ನ ವೈಫ್ ಹೆಸರಲ್ಲೇ ಇರೋದು ಹಾಸ್ಪಿಟ್ಲು. ನಾವು ಆಯುಷ್ ಡಾಕ್ಟರ್, ನಮ್ಮ ವೈಫ್ ಅಂಡರ್ ನಾವು ಕೆಲಸ ಮಾಡ್ತಿದ್ವಿ. ಆಮೇಲೆ ಎಲ್ಲ ಕನ್ಸಲ್ಟೆಂಟ್ಗಳು ನಮ್ಮಲ್ಲಿದ್ದಾರೆ. ಫಿಸಿಷಿಯನ್ ಇದ್ದಾರೆ, ಗೈನಕಾಲಜಿಸ್ಟ್ ಇದ್ದಾರೆ, ಆರ್ಥೋಪೆಡಿಕ್ ಇದ್ದಾರೆ, ENT ಸರ್ಜನ್ಸ್ ಇದ್ದಾರೆ. ಎಲ್ಲ ಅವರ ಡಿಪಾರ್ಟ್ಮೆಂಟ್ ಸರ್ಜನ್ ಇದ್ದಾರೆ, ಜನರಲ್ ಸರ್ಜನ್ ಇದ್ದಾರೆ. ಅವರ ಡಿಪಾರ್ಟ್ಮೆಂಟ್ನ ಅವರವರು ನೋಡ್ಕೊಂಡು ಹೋಗ್ತಾರೆ. ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಿ ಸರ್? ನಾವು ಈ ಹಾಸ್ಪಿಟಲ್ನ ಕರೆಕ್ಟಾಗಿ 6 ಇಯರ್ಸಿಂದ ನಡೆಸ್ತಾ ಇದ್ದೀನಿ ಸರ್.
ಕೋವಿಡ್ ಬರೋದಕ್ಕಿಂತ ಮುಂಚಿತವಾಗಿ ಅಂತಂದರೆ ಜನವರಿ 26ನೇ ತಾರೀಕು 2020ರಲ್ಲಿ ನಾವು ಈ ಹಾಸ್ಪಿಟಲ್ನ ಉದ್ಘಾಟನೆ ಮಾಡಿದ್ವಿ. 1-1.5 ತಿಂಗಳು ಮುಂಚೆ ಬಂದ ತಕ್ಷಣ ಅದು ಉದ್ಘಾಟನೆ ಆಗಿ 1.5 ತಿಂಗಳಲ್ಲೇ ಲಾಕ್ಡೌನ್ ಮಾಡಿದ್ರು. ಮಾರ್ಚ್ 26ಕ್ಕೆ ನಾವು 2020 ಲಾಕ್ಡೌನ್ ಮಾಡಿದ ಮೇಲೆ ನಮಗೆ ತುಂಬ ತೊಂದರೆಗಳಾಯಿತು. ತೊಂದರೆ ಅಂತಂದರೆ ಹೊಸ ಹಾಸ್ಪಿಟ್ಲ್ ಮಾಡಿದ್ವಿ, ಏನಪ್ಪ ಸಡನ್ನಾಗಿ ಹಿಂಗೆ ಕ್ಲೋಸ್ ಆಯಿತು, ನಾವು ಮಾಡ್ಕೊಂಡಿರ್ತಕ್ಕಂಥದ್ದು ಕಮಿಟ್ಮೆಂಟ್ಸ್ಗಳು ಅವು ಇವೆಲ್ಲ ಏನಕ್ಕೆ ಹಿಂಗಾಯಿತು ಅಂತ ತುಂಬ ಯೋಚನೆ ಆಯಿತು. ಆದರೆ ಒಂದು ದೃಢ ನಿರ್ಧಾರದಿಂದ ನಾನು ನಮ್ಮ ವೈಫ್ ಇಬ್ಬರೂ ಕೋವಿಡ್ನ ಎಲ್ಲ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಟ್ ಕೋವಿಡ್ಡು ಯಾವ ಥರ ತೊಗೊಂಡಿದ್ವಿ ಅಂತಂದರೆ ನಾವು ಅಡ್ಮಿಟ್ ಮಾಡಿಕೊಂಡು ICU ತೋರಿಸ್ಕೊಂಡು ಅವ್ರಿಗೆಲ್ಲ ಚಾರ್ಜಸ್ ಮಾಡಿಲ್ಲ ಒಬ್ರಿಗೂ. ನಾವು ಎಂಟೈರ್ ಕೋವಿಡಲ್ಲಿ ನಾವು OPD 24 hours OPD ನೋಡಿದ್ವಿ, ನಾನು ನನ್ನ ವೈಫು ಮತ್ತು ಇಬ್ಬರು ಫಿಸಿಷಿಯನ್. ಆಮೇಲೆ ಕೋವಿಡ್ ಸಂದರ್ಭದಲ್ಲಿನೂ ಹಾಗೆ ಸುಮಾರು ಪೇಷಂಟ್ಗೆ ಉಚಿತವಾಗಿ ಅಡ್ಮಿಟ್ ಮಾಡ್ಕೊಂಡಿದ್ವಿ. ಯಾವುದೇ ನಾವು ಹಣವನ್ನು ಇಸ್ಕೊಳ್ದಲೆ ಮಾಡಿದ್ದೀವಿ. ಆ ಕೋವಿಡ್ ಟೈಮಲ್ಲೂ ಸಮೇತ 100 ರೂಪಾಯಿಗೆ ನೋಡಿದ್ವಿ ನಾವು ಕೆಲವರು. ಯಾಕಂದರೆ ಕನ್ಸಲ್ಟೆಂಟು ಫಿಸಿಷಿಯನ್ದು ಅವ್ರದ್ದು ಚಾರ್ಜಸ್ಸು 150ರಿಂದ 500 ರೂಪಾಯಿವರೆಗೂ ಇದೆ ಎಲ್ಲ ಕಡೆ. ನಾನು ನಮ್ಮ ಫಿಸಿಷಿಯನ್ಗೆ ರಿಕ್ವೆಸ್ಟ್ ಮಾಡ್ಕೊಂಡು ನೀವು 100 ರೂಪಾಯಿಗೆ ನೋಡಬೇಕು, MBBS MD ಇನ್ ಜನರಲ್ ಮೆಡಿಸಿನ್ 100 ರೂಪಾಯಿಗೆ ಕೋವಿಡಲ್ಲಿ ಸರ್. ಕೋವಿಡಲ್ಲಿ ನಾನೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಸತತವಾಗಿ ಒಂದು ಫಸ್ಟ್ ಕೋವಿಡಲ್ಲಿ ಆ ಥರ ನೋಡಿದ್ವಿ. ಒಂದು ಪೇಷಂಟ್ನು ಡೆತ್ ಆಗಿಲ್ಲ ನಮ್ಮಲ್ಲಿ ಇದುವರೆಗೂ. ಸ್ಟಿಲ್ 6 ವರ್ಷ ಕಂಪ್ಲೀಟ್ ಆಯಿತು. ನಮ್ಮಲ್ಲಿ ಯಾವುದು ಒಂದು ಕಂಪ್ಲೇಂಟ್ ಇಲ್ಲ, ಒಂದು ಡೆತ್ ಆಗಿಲ್ಲ, ಒಂದು ಕಾಂಪ್ಲಿಕೇಶನ್ ಆಗಿಲ್ಲ. ನಿಜವಾಗ್ಲೂ ಟ್ರಾನ್ಸ್ಪರೆಂಟ್ ಆಗಿ ಹೇಳಿ ಡಾಕ್ಟ್ರೆ, ನಿಮ್ಗೆ ಒಂದು ಕಂಪ್ಲೇಂಟು ಯಾರೋ ಸಾರ್ವಜನಿಕರು THO ಆಗಲಿ DHO ಆಗಲಿ ಯಾವುದೋ ಒಂದು ಕಂಪ್ಲೇಂಟ್ ಮಾಡಿಲ್ವಾ? ಇಲ್ಲ ಸರ್, ಇದುವರೆಗೂ ನಮ್ಮ ಹಾಸ್ಪಿಟ್ಲ್ ಪರವಾಗಿ ಹಾಸ್ಪಿಟ್ಲ್ ವತಿಯಿಂದ ಹಾಸ್ಪಿಟ್ಲಿಗೆ ಎಗನೆಸ್ಟ್ ಆಗಿ ಇದುವರೆಗೂ ಯಾರು THO DHಗೆ ಯಾರು ಒಬ್ಬರು ಕಂಪ್ಲೇಂಟ್ ಮಾಡಿಲ್ಲ. ಒಬ್ಬರು ಮಾತ್ರ ಕಂಪ್ಲೇಂಟ್ ಮಾಡಿದ್ರು ಒಂದು ಸರಿ. ಅದನ್ನು ಅವ್ರು ಕಂಪ್ಲೇಂಟ್ ಮಾಡಿದ್ರು, ನನ್ನ ಹತ್ರ ಬಂದರು, ನೀವು ಡಾಕ್ಟ್ರೇ ಅಲ್ಲ ಅಂತ ಕೇಳೋಕ್ಕೆ. ಬನ್ನಿ ಸರ್ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಇದೇ ಚೇರಲ್ಲಿ ಕೂರಿಸಿ, ನೋಡಿ ಸರ್ ನಾನು ಆಯುಷ್ ಡಾಕ್ಟ್ರು, ತಗೊಳ್ಳಿ ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ಅಂತೇಳಿ ಸಂಪೂರ್ಣವಾಗಿ ನನ್ನಲ್ಲಿರ್ತಕ್ಕಂಥ ಎಲ್ಲ ಒರಿಜಿನಲ್ಸ್ನ ಜೆರಾಕ್ಸ್ನ ತೊಗೊಳ್ಳಿ ಸರ್, ನೀವು ಒಂದು ಸೆಟ್ ನೋಡಿ ಎಲ್ಲ ಇದೆ. ಅದೆಲ್ಲ ಕನ್ಸಲ್ಟೆಂಟ್ ಲಿಸ್ಟ್ ಸರ್. ಅದು ಸುಮಾರು ಜನ ಹಾಗೆ ಸರ್ ನನಗೆ ನೀವು KPMEನೇ ಮಾಡಿಸಿಲ್ಲ ಅಂತಂದರು. ನಂದು KPME ಫಸ್ಟ್ ಮಾಡಿಸಿದೆ 2020ರಲ್ಲಿ ಸರ್. 2020ರಲ್ಲಿ KPME ಮಾಡಿಸಿದಾಗ ಅದು ಮತ್ತೆ ನನ್ನಲ್ಲಿ ಮತ್ತೆ ರಿನ್ಯೂವಲ್ನ ಸಮೇತನೂ ಮಾಡಿಸ್ಕೊಂಡಿದ್ದೀನಿ. ಇದು ಫಿಸಿಷಿಯನ್ ಇದೆಯಾ? ಫಿಸಿಷಿಯನ್ ಇದ್ದಾರೆ ಸರ್, ಇಲ್ಲೇ ಇವರೇನೆ ಡಾಕ್ಟ್ರು ದೇವೇಂದ್ರ ನಾಯ್ಕ್ ಅಂತ. ಇವರೇ ಸರ್ ಫಿಸಿಷಿಯನ್, ಡಾಕ್ಟರ್ ದೇವೇಂದ್ರ ನಾಯ್ಕ್. MBBS? ಹೌದು ಸರ್, MBBS MD ಸರ್ ಅವರು. ಓಕೆ ಮ್ಯಾಮ್, ಬ್ಯಾಚುಲರ್ ಆಫ್ ಸರ್ಜರಿ. ಹಾಂ, MS ಅಂತ ಬರ್ತದೆ ಇಲ್ಲಿ. MD ಇಲ್ಲಿದೆ, ಕೆಳಗಡೆ ಮಾಡಿದೆ ಸರ್. MD 2019 KPME ಮಾಡಿಸಿರೋದು ನಮ್ಮ ವೈಫ್ ಹೆಸರಲ್ಲಿ. ನಮ್ಮ ವೈಫ್ದು ಇದು ಸರ್ಟಿಫಿಕೇಟ್ ಸರ್. ಇದು 2019 KPME 2019ರಲ್ಲಿ. ಸೊ ಡಾಕ್ಟರ್ ಶೈಲಜಾ ಅವರ ಹೆಸರಲ್ಲಿದೆ. ಹೌದು ಸರ್, ನನ್ನ ವೈಫ್ ಹೆಸರಲ್ಲಿ. ಇದು ಮತ್ತೆ ಇದನ್ನು ರಿನ್ಯೂವಲ್ ಮಾಡಿಸಿದ್ದೀನಿ ಸರ್. ಆಗಸ್ಟ್ ರಿನ್ಯೂವಲ್ ಇತ್ತು, ಅದನ್ನು 1 ತಿಂಗಳು ಮುಂಚಿತವಾಗಿ ರಿನ್ಯೂವಲ್ ಮಾಡಿಸಿದ್ದೀನಿ. ಯಾಕೆ ಇದನ್ನೆಲ್ಲ ನೀವು ಎಂಟ್ರೆನ್ಸ್ ಅಲ್ಲಿ ಡಿಸ್ಪ್ಲೇ ಮಾಡಬಾರ್ದು? ಎಲ್ಲ ಡಿಸ್ಪ್ಲೇ ಮಾಡಿದ್ದೀವಿ ಸರ್. ಇದರಲ್ಲಿ ಯಾವುದು ಒಂದು ಮುಚ್ಚಿ ಮರೆ ಇಲ್ಲ. ಇನ್ಕ್ಲೂಡಿಂಗ್ ನಾನು 5 NOC ಸಮೇತನೂ ತೊಗೊಂಡಿದ್ದೀನಿ. ಯಾವ ಹಾಸ್ಪಿಟ್ಲು ಮಾಡಿದಾರೋ ಬಿಟ್ಟಾರೋ ನನಗೆ ಗೊತ್ತಿಲ್ಲ ಸರ್. ನನಗೆ 2 ಸಾರಿ ಫೈರ್ನರು ನನಗೆ ಏನು ಕೊಟ್ಟರು, ನೋಟಿಸ್ ಕೊಟ್ಟರು, ಸೇಫ್ಟಿ ಇಲ್ದಲೆ ನೀವು ಮಾಡೋಂಗಿಲ್ಲ ಯಾವುದೇ ತರಹದ ಇದನ್ನ ಅಂತ. ಈ ಕಂಪ್ಲೀಟ್ ಸರ್ಟಿಫಿಕೇಟ್ ಕೊಟ್ಟವ್ರೆ, ಅದನ್ನು ನಿಮಗೆ ಕೊಡ್ತೀನಿ. ಇದು CC ಸರ್. ಇದು ಎಷ್ಟು ಬೆಡ್ ಹಾಸ್ಪಿಟಲ್ ಇದು? 25 ಬೆಡ್ ಸರ್. 25ರಲ್ಲಿ? ಹ್ಞೂ ಸರ್, ಲಾಸ್ಟ್ ಈ ವರ್ಷನೇ. ಸೊ ಪ್ರತಿ ವರ್ಷ ರಿನ್ಯೂವಲ್ ಮಾಡಬೇಕು? ಪ್ರತಿ ವರ್ಷ 1 ಲಕ್ಷ ರೂಪಾಯಿ ಇದನ್ನು DD ತೆಗೆದುಬಿಟ್ಟು ರಿನ್ಯೂವಲ್ ಮಾಡಬೇಕು. ನನ್ನ ವಿರುದ್ಧವಾಗಿ ಏನು ನೀವು ಡಾಕ್ಟ್ರೇ ಅಲ್ಲ ನಕಲಿ ಡಾಕ್ಟ್ರು ಅಂತ ಹೇಳಿದಾರಲ್ಲ, ಅದಕ್ಕೆ ನಾನು ನಿಮಗೆ ನನ್ನ ಸರ್ಟಿಫಿಕೇಟ್ನ ಕೊಡೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಈ ನಕಲಿ ಡಾಕ್ಟ್ರು ಅಂತ ನಿಮ್ಮಿಂದನೇ ಬಿದ್ದವರೆಲ್ಲ? ಅದೇನ ಸರ್ ಗೊತ್ತಿಲ್ಲ. ಇದರಲ್ಲಿ 1998 98A ಅಂತ ಇಲ್ಲಿದೆ. ಇರಿ ಸರ್, ಒರಿಜಿನಲ್ಲೇ ಕೊಟ್ಬಿಡ್ತೀನಿ. ಗಾಂಧಿ ಯೂನಿವರ್ಸಿಟಿ ಆಫ್ ಸೈನ್ಸ್ ಅಲ್ಲಿ
ಆಮೇಲೆ ಇನ್ನೊಬ್ರು ಇದಕ್ಕೆ ಹೋಗಿ ಜಗಳ ಮಾಡ್ತಿರಲ್ಲಿ ಡಾಕ್ಟರ್ ನನ್ನ ಹತ್ರ ಯಾಕೆ ಒಳಗೆ ಬಂದ್ರಿ, ಯಾರು ಪರ್ಮಿಷನ್ ಕೊಟ್ಟರು ಅಂತ ಇಷ್ಟೇ ನಾನು ಕೇಳಕ್ ಬಂದಿದ್ದೇನು ಸರ್ ಹಂಗೆಲ್ಲ ಮಿತ್ ಬಸ್ಟ್ ಮಾಡೋದಕ್ಕೆ ಬಂದಿದ್ದೀನಿ ಏನು ಸರ್. ಈಗ ನಮ್ಗೆ ಒಬ್ರು ಯಾರೋ ಬಂದ್ರೆ ಓಕೆ, ಪ್ರತಿದಿನ ಇದನ್ನೇ ಮಾಡ್ತಾ ಬಂದ್ರೆ ನಾನೇನು ಡಾಕ್ಟರ್ ಅಲ್ವಾ? ನಾವು ಆಯುಷ್ ಡಾಕ್ಟರ್ ಅಲ್ವಾ ಹೇಳಿ? ನೀವು ಡಾಕ್ಟ್ರೇ ಸರ್. ನನಗೆ ಡಾಕ್ಟ್ರೇಟ್ ಕೊಟ್ಟಿರೋದು ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದನೇ, ಡಾಕ್ಟರ್ ತಿಪ್ಪೇಸ್ವಾಮಿ ಜಿಕೆ ಅಂತಾನೆ ಕೊಟ್ಟಿದ್ದಾರೆ. ಮತ್ತೆ ನೀವು ಡಾಕ್ಟ್ರೇ ಅಲ್ಲ ಅಂತ ನನ್ಗೆ ಇವರು ಎಂತರು ಯಮಕಿಂಕರ ಒಬ್ಬ ಡಾಕ್ಟ್ರೇ ಅಲ್ಲ ಅಂತಂದ್ರೆ ಒಬ್ಬ ನೋವು ಆಗುತ್ತೋ ಆಗಲ್ವಾ ಸರ್? ಖಂಡಿತ. ಹಂಗಾಗಿ ಈಗ ನೋಡಿ, ನಾನು ಹೇಳೋದು ನನ್ಗೆ ಮೀಡಿಯಾದ್ರ ಮೇಲೆ ತುಂಬಾ ಗೌರವ ಇದೆ, ಅಪಾರವಾದ ನಂಬಿಕೆನೂ ಇದೆ. ಯಾರೋ ಕೆಲವರು ಕಿಡಿಗೇಡಿಗಳು ಅವರಿಂದ ಯಾರಿದಾರೋ ಅವ್ರಿಗೆ ಹೇಳಿಕೊಟ್ಟು ಮಾಡಿಸ್ತಾರೋ ಅಥವಾ ಏನು ಮಾಡ್ತಾರೋ ನನಗೆ ಗೊತ್ತಿಲ್ಲ. ಹಂಗಾಗಿ ಒಳ್ಳೆ ಮೀಡಿಯಾದವ್ರಿಗೆ, ಒಳ್ಳೆ ಇವರಿಗೆ ಇವರು ನೇಮ್ ಹಾಳು ಮಾಡ್ತಾರಲ್ಲ, ನಮ್ಗೆ ಹೆಂಗೆ ಕಾಣುತ್ತೆ ಅಂತಂದರೆ ಯಾರೋ ಬಂದರೆ ಇವನು ಏನೋ, ಇವ್ರೇನು ಒರಿಜಿನಲ್ ಡೂಪ್ಲಿಕೇಟೋ, ಇವ್ರು ಯಾಕೆ ನಮ್ಮ ಮೇಲೆ? ಮೂಲತಃ ಸಾಮಾಜಿಕ ಹೋರಾಟಗಾರನೂ ಸಹ. ಸೊ ಹಾಗಾಗಿ ಸತ್ಯಾಸತ್ಯತೆಗಳನ್ನ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ. ನಮ್ಗೆ ತಪ್ಪಿದ್ರೆ ನಮ್ಮ ಮೇಲೂ ನೀವು ಕಂಪ್ಲೇಂಟ್ ಕೊಡ್ಬೋದು, ನಿಮ್ದು ತಪ್ಪಿದ್ರೆ ನಿಮ್ಮ ಮೇಲೂ ಕಂಪ್ಲೇಂಟ್ ಕೊಡ್ಬೋದು. ಹೌದು ಸರ್. ಹಾಗಾಗಿ ಅದನ್ನ ಮಾತುಕತೆಯಲ್ಲಿ ಬಗೆಹರಿಸ್ಬೋದು. ಆದ್ರೆ ಒಳ್ಳೆ ಡಾಕ್ಟರ್ ಆಗಿರ್ತಾರೆ, ಇಲ್ಲ ಅಂದ್ರೆ ಕೆಟ್ಟ ಡಾಕ್ಟರ್ ಆಗಿರ್ತಾರೆ. ಆಮೇಲೆ ನಮ್ದೆಲ್ಲ ಅಲ್ಲೇ ಬಹುಮಾನ, ಇವತ್ತೇ FIR ಮಾಡಿಸಿ ಇವತ್ತೇ ಜೈಲಿಗೆ ಕಳ್ಸ್ಬಿಟ್ಟು ಹೋಗ್ಬಿಡ್ತೀವಿ. ಸೊ ಹಾಗಾಗಿ ಅಂತಹ ಧೈರ್ಯದಿಂದ ನಾವು ಒಳಗೆ ಬರೋದು. ಇಂಥವರಿಗೆ ನನಗೆ ಹೃತ್ಪೂರ್ವಕವಾದ ಹೃದಯದಿಂದ ಸ್ವಾಗತ. ಥ್ಯಾಂಕ್ ಯು. ಹೇಳಿ ಡಾಕ್ಟರ್. ಹಾಗಾಗಿ ಈಗ ಇಷ್ಟೆಲ್ಲ ಇದೆ ಸರ್. ಈಗ ನನಗೆ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದನೇ ನನಗೆ ಡಾಕ್ಟರ್ ತಿಪ್ಪೇಸ್ವಾಮಿ ಜಿಕೆ ಅಂತ ಕೊಟ್ಟವ್ರೆ. ಇದು ಒರಿಜಿನಲ್ ಸರ್, ಇದು ಒರಿಜಿನಲ್. ಬೇಕಾದ್ರೆ ನೀವು ನೋಡ್ಕೊಳ್ಳಿ. ಆಮೇಲೆ ನನ್ನ ರಿಜಿಸ್ಟ್ರೇಷನ್ ನಂಬರು ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ, ಇಲ್ಲಿ ಕೆಳಗಡೆ. ಅರ್ಥ ಸರ್? ಅದು ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ. ಇದು ನನಗೆ ಕರ್ನಾಟಕ ಆಯುರ್ವೇದಿಕ್ ಮೆಡಿಕಲ್ ಯೂನಿಯನಿಂದ ಹೇಳ್ಬಿಟ್ಟು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು, ರಿಜಿಸ್ಟ್ರೇಷನ್ ನಂಬರ್. ವೀಕ್ಷಕರೇ, ಇದು ಸತ್ಯವನ್ನ ಪರಿಶೀಲನೆ ಮಾಡುವಂತಹ ಒಂದು ಪ್ರಯತ್ನ. ಸಮಾಜದಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಎಲ್ಲರನ್ನೂ ಕೆಟ್ಟವ ರೀತಿಯಲ್ಲಿ ನೋಡುವಂತಹ ಭಾವ ನಮಗಿರಬಾರ್ದು. ಸೊ ನಾವು ಪ್ರಯತ್ನ ಮಾಡಿ, ಟೆಸ್ಟ್ ಮಾಡಿ, ಯಾವುದು ಪರಿಶೀಲನೆ ಮಾಡಿ ಸರಿನಾ ತಪ್ಪಾ ಅಂತ ಹೇಳ್ಬೋದು. ಇಲ್ಲಿ ವಿಷಯ ಇಷ್ಟೇ, ಆಯುರ್ವೇದಿಕ್ ಡಾಕ್ಟ್ರು ಬೇರೆ ಕಡೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ, ಇಂಗ್ಲೀಷ್ ಮೆಡಿಸಿನ್ ಕೊಡ್ತಾ ಇದ್ದಾರೆ ಅನ್ನುವಂತಹ ಮಾತಲ್ಲಿ ಅವ್ರೇನಾದರೂ ಮಾಡಿದ್ದಿದ್ರೆ ಅವ್ರನ್ನ ವೆಲ್ಕಮ್ ಮಾಡ್ಬೋದು, ಅಥವಾ ಸಮಾಜಕ್ಕೆ ನಾವು ಹೇಳ್ಬೋದು, ಹೌದು ಸ್ವಾಮಿ ಇದು ತಪ್ಪಿದೆ ಅಂತ. ಕೇವಲ ಒಂದು ಅಲಿಗೇಷನಲ್ಲಿ ಮಾಡೋದು ತಪ್ಪಾಗುತ್ತೆ. ಆಯುರ್ವೇದ ಓದಿರೋರು ಡಾಕ್ಟ್ರು ಅಂತಲೇ ಕನ್ಸಿಡರ್ ಮಾಡ್ತಾರೆ. ಬಟ್ ಎಷ್ಟೋ ಸುಮಾರು ಹಾಸ್ಪಿಟ್ಲ್ಗಳು ಲೈಸೆನ್ಸನ್ನು MBBS MD ಅವರ ಹೆಸರಲ್ಲಿ ಇಟ್ಕೊಂಡು ಲೈಸೆನ್ಸ್ನ ರನ್ ಮಾಡೋದು ನಾವು ನೋಡಿದ್ದೀವಿ. ಸೊ ಹಾಗಾಗಿ ಡಾಕ್ಟ್ರು ವೆರಿ ಕ್ಲಿಯರಾಗಿ ಹೇಳ್ತಿದ್ದಾರೆ, ನನ್ನ ಸರೌಂಡಿಂಗಲ್ಲಿ ಒಂದು ಕಂಪ್ಲೇಂಟು ಇಲ್ಲ. ಯಾರಾದರೂ ಕಂಪ್ಲೇಂಟ್ ಮಾಡಿದ್ರೆ ನಾನು ಆ ಶಿಕ್ಷೆಗೆ ಅರ್ಹ, ಅಥವಾ ನಾನು ಅದನ್ನು ತಗೊಳ್ಳೋಕ್ಕೆ ನಾನು ವೆಲ್ಕಮ್ ಮಾಡ್ತೀನಿ. ಅದನ್ನು ಬಿಟ್ಟು ನನಗೆ ಮಾನಸಿಕವಾಗಿ ಹಿಂಸೆ ಮಾಡಿದ್ರೆ ಅದನ್ನು ಸಹಿಸೋಕ್ಕಾಗೋದಿಲ್ಲ. ಸೊ ನನ್ನ ಎಲ್ಲ ದಾಖಲಾತಿಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಸೊ ಹಾಗಾಗಿ ಡಾಕ್ಟ್ರಿಗೆ ಒಳ್ಳೆಯದಾಗಲಿ. ಬಟ್ ಡಾಕ್ಟ್ರೆ, ಒಂದು ಲಾಸ್ಟ್ ಸಜೆಷನ್ನು, ದಯಮಾಡಿ ಇಂಗ್ಲೀಷ್ ಮೆಡಿಸಿನ್ನ ತಾವು ಬರೆಯೋಕ್ಕೆ ಹೋಗಬೇಡಿ. ಇದೊಂದು ನಮ್ಮ ಕಡೆಯಿಂದ ರಿಕ್ವೆಸ್ಟು. ಮೇ ಬಿ ಅದೇ ಮೇಜರು ಅಂತ ಅನಿಸುತ್ತೆ. ಸೊ ನಿಮ್ಮ ಇರುವಂತಹ 7 ಜನ 8 ಜನ ಎಂಪ್ಲಾಯಿಗಳು ಅವರೆಲ್ಲ ಇಂಗ್ಲೀಷ್ ಮೆಡಿಸಿನ್ನ ಬರೀತಾರೆ. ನೀವು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಇರಿ ಅಂತ. ನಾನು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಇರೋದು ಸರ್. ಆಲ್ಮೋಸ್ಟ್ ನನ್ನಲ್ಲಿ ಡ್ಯೂಟಿ ಡಾಕ್ಟರ್ ಸಮೇತ, ನನ್ನಲ್ಲಿ ಡ್ಯೂಟಿ ಡಾಕ್ಟರ್ ಇರೋ ಸಮೇತ MBBS ಇದ್ದಾರೆ. ನಮ್ಮ ವೈಫ್ ಸಮೇತ MBBS ಆಗಿರೋದ್ರಿಂದ ಮಾರ್ನಿಂಗ್ 8 o'clock ಇಂದ ರಾತ್ರಿ 11 ಗಂಟೆವರೆಗೂ ಇಲ್ಲೇ ಇರ್ತಾರೆ. ನಾನೇ ಯಾವುದೇ ಚಿಕಿತ್ಸೆ ಕೊಟ್ಟರು, ನಮ್ಮ ಯಾವುದೇ ಡ್ಯೂಟಿ ಡಾಕ್ಟರ್ ಚಿಕಿತ್ಸೆ ಕೊಟ್ಟರು ಅವ್ರ ಪರ್ಮಿಷನ್ ಇಲ್ದಲೆ, ಅವ್ರ ಗೈಡ್ಲೈನ್ಸ್ ಇಲ್ದಲೆ ಏನೂ ಮಾಡಲ್ಲ. ಅವ್ರು ಹೇಳಿದ ಮೇಲೆ, ನಮ್ಮ ವೈಫ್ ಹೇಳಿದ ಮೇಲೆ ಅವ್ರು ಹೇಳಿದ್ನ ಫಾಲೋ ಮಾಡ್ತಾರೆ. ಧನ್ಯವಾದ ಡಾಕ್ಟ್ರೆ. ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯದಾಗಲಿ. ಅವರೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಬಟ್ ನೀವು MBBS ಓದಿರೋದಲ್ವಾ? ಸೊ ಅಲ್ಲಿ ಮೇಜರ್ ಅಲಿಗೇಷನ್ ಅಂತಂದರೆ ಈಗ ನಿಮ್ಮ ಸಾಹೇಬರು ಮೆಡಿಸಿನ್ ಬರೀತಾರಾ ಇಲ್ವಾ, ಇದು ಇಂಪಾರ್ಟೆಂಟ್. ಹೌದು. ಸೊ ನಿಮ್ಮ ಅನಿಸಿಕೆ ಬರೀತಾರಾ? ಹೌದು, ಮೆಡಿಸಿನ್ಸ್ ಬರೀತಾರೆ ಸರ್. ಮೆಡಿಸಿನ್ಸ್, ಇಂಗ್ಲೀಷ್ ಮೆಡಿಸಿನ್ಸ್ ಬರೆಯೋದು ತಪ್ಪದಲ್ವಾ? ಬಟ್ ಐ ವಿಲ್ ಬಿ ಸೂಪರ್ವೈಸಿಂಗ್ ದೆಮ್ ಸರ್. ಓಕೆ. ಬಟ್ ಈವನ್ ದೆನ್ ತಪ್ಪಲ್ಲ. Under the supervision of the MBBS doctor, we can prescribe, sir. Because I will be there here, sir. 24/7 I will be here. So I will be supervising them. So whatever they will be doing, patient treatment in the head, prescription. Duty doctors idare sir. 3 jana duty doctors idare. But ನಾನು ನನ್ನ ಹಸ್ಬೆಂಡ್ ಜಾಯಿಂಟ್ ವೆಂಚರಲ್ಲಿ ಹಾಸ್ಪಿಟಲ್ ಓಪನ್ ಮಾಡಿದ್ದೀವಿ. ಸೊ ಈವನ್ ಕನ್ಸಲ್ಟೆಂಟ್ಸ್ ವಿಲ್ ಕಮ್. ಇದು ಆಕ್ಚುಲಿ ಏನು ಸಮಸ್ಯೆ, ಯಾಕೆ ಇದೊಂದು ಸುದ್ದಿ, ಯಾಕೆ ನಕಲಿ ಡಾಕ್ಟ್ರು? Actually hospital start at 6 years ಆಯ್ತು ಸರ್. ಐ ಆಮ್ ದ ಮೆಡಿಕಲ್ ಡೈರೆಕ್ಟರ್ ಆಫ್ ದ ಹಾಸ್ಪಿಟಲ್. ಸೊ ಐ ಆಮ್ ಎನ್ MBBS ಆ್ಯಂಡ್ DCH ಪೀಡಿಯಾಟ್ರಿಷನ್ ಮತ್ತು KPME ಅಂಡರ್ KPME ಹೋಲ್ಡರ್ ಸರ್. ಸೊ ಅಂಡರ್ ಮೀ ದ ಹಾಸ್ಪಿಟಲ್ ರನ್ ಆಗ್ತಾ ಇದೆ. ಸೊ ಕೆಲವರು ನಮ್ಗೆ ಆಗದೇ ಇರೋರು, ಆಗಬಾರ್ದೇ ಇರೋರು, ಸ್ವಲ್ಪ ಈ ಥರ ಏನಾದರೂ ಒಂದು ಸುದ್ದಿ ಹಬ್ಬಿಸ್ಬೇಕು ಅಂತ
ಸುಮ್ಮನೆ ಸುದ್ದಿ ಮಾಡ್ತಾ ಇದ್ದಾರೆ ಹೊರತು. ನಾಳೆ ಮತ್ತೆ ಇನ್ನೊಂದಿಬ್ರು 2 ಚಾನಲ್ ನಾನೇ ಹೇಳ್ತೀನಿ, ಹೋಗ್ರಪ್ಪ ಅಲ್ಲಿ ಬರಲಿ ಸರ್, ಯಾರು ಬಂದರೂ ನಮಗೇನು ಹೆದರಿಕೆ ಇಲ್ಲ. ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸು ಇದೆ. ಸೊ ನೋ ನೀಡ್ ಟು ಫಿಯರ್. ಏನು ಹೆದರ್ಕೊಳ್ಳೋ ಥರ ಏನೂ ಇಲ್ಲ ಸರ್. ನಾವಿಲ್ಲಿ ಏನೂ ಮಾಡ್ತಾ ಇಲ್ಲ, ನಾವು ಲೀಗಲಿನೇ ಹೋಗ್ತಾ ಇದ್ದೀವಿ. ಲೀಗಲಿ ವಿ ಹ್ಯಾವ್ ಆಲ್ ದ ಡಾಕ್ಯುಮೆಂಟ್ಸ್. ಕಂಪ್ಲೇಂಟ್ ನೆನ್ನೆ ಕೊಟ್ವಿ. ಯಾಕೆಂದರೆ ವಿಡಿಯೋನ ಡಿಫಮೇಷನ್ ವಿಡಿಯೋ ಥರ ನಮ್ಮ ಹಾಸ್ಪಿಟ್ಲ್ ಬಗ್ಗೆ, ನಮ್ಮ ಹಾಸ್ಪಿಟ್ಲ್ ಮಾನ ಮರ್ಯಾದೆ ಎಲ್ಲ ಹಾಳಾಗೋ ಥರ ಒಂದು ವಿಡಿಯೋ ಮಾಡಿ ಪ್ರೊಮೋ ಕೊಟ್ಟು, ಸೊ ಅದಕ್ಕೋಸ್ಕರ ನಮಗೆ ಇಷ್ಟು ದಿನ ಕಾಪಾಡ್ಕೊಂಡು ಬಂದಿರೋ ಮಾನ ಮರ್ಯಾದೆ ಎಲ್ಲ ಈ ಥರ 2 ಮಿನಿಟ್ಸ್ 4 ಮಿನಿಟ್ಸ್ ವಿಡಿಯೋ ತೆಗೆದು ಈ ಥರ ಹಾಳು ಮಾಡೋಕ್ಕೆ ನೋಡ್ತಿದ್ರೆ ನಾವು ಸುಮ್ಮನೆ ಇರೋದಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಿನ್ನೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಬ್ಯಾಡ್ರಳ್ಳಿ ಪೊಲೀಸ್ ಸ್ಟೇಷನ್ಲು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಮತ್ತು ACPನೂ ಮೀಟ್ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಸೊ ನಮ್ಮ ಈ ಥರ ಕ್ವಾಲಿಫೈಡ್ ಆಗಿರೋ ಡಾಕ್ಟ್ರಿಗೆ ಈ ಥರ ಮಾಡಿದ್ರೆ ನಮ್ಗೆ ತುಂಬ ಬೇಜಾರಾಗುತ್ತೆ. ಇಷ್ಟೆಲ್ಲ 5.5 years ಕಷ್ಟಪಟ್ಟು ಓದಿ, ಇಷ್ಟೆಲ್ಲ ಕಷ್ಟಪಟ್ಟು ಮುಂದುವರೆದು ಇಷ್ಟು ವರ್ಷಗಳಿಂದ ಈ ಥರ ಕಾಪಾಡ್ಕೊಂಡು ಬಂದಿರೋದನ್ನ ಇವ್ರು 4 ನಿಮಿಷದಲ್ಲಿ ಈ ಥರ ಮಾಡ್ತಾರಂದರೆ ತುಂಬ ಬೇಜಾರಾಗುತ್ತೆ. ಸೊ ಅದಕ್ಕೆ ಕಾನೂನು ಕ್ರಮವಾಗಿಯೇ ಆ್ಯಕ್ಷನ್ ತಗೊಳ್ಳೋಣ ಅಂತ, ಮತ್ತು ಮುಂದಕ್ಕೂ ಯಾರಿಗೂ ಈ ಥರ ಪರಿಸ್ಥಿತಿ ಬರಬಾರ್ದು ಅನ್ನೋದಕ್ಕೋಸ್ಕರ ನಾವು ಮುಂದೆ ಹೆಜ್ಜೆ ಇಟ್ಟಿದ್ವಿ. ಆಯಿತು ಮೇಡಮ್, ಒಳ್ಳೇದಾಗಲಿ. ನಾನೆಲ್ಲ ಕೇಳಿದ್ದೀನಿ, ನಿಮ್ದೊಂದು ಅಭಿಪ್ರಾಯ ಕೇಳೋಣ ಅಂತ ಅಂದ್ಕೊಂಡು ನಿಮ್ಮ ಕರೆದು ಸಾರಿಗೆ ಕಳಿಸಿತ್ತು. ಆಯಿತು, ಥ್ಯಾಂಕ್ ಯು, ಒಳ್ಳೇದಾಗಲಿ. ಎಸ್ ವೀಕ್ಷಕರೇ, ಅತಿಶಯದ ಹಾಸ್ಪಿಟಲ್ಗೆ ಸಂಬಂಧಪಟ್ಟಂತೆ ಈಗ ತಾನೇ ನಮ್ಮ ಚಾನಲ್ನ MD ಅವರು ಮಾತಾಡಬೇಕಾದ್ರೆ ಅವರು ಹೇಳಿದ್ದಾರೆ, ಈ ಒಂದು ಹಾಸ್ಪಿಟಲ್ನಲ್ಲಿ ಕೆಲವೊಂದಿಷ್ಟು ವ್ಯಕ್ತಿಗಳಿಗೆ, ಅರ್ಹ ವ್ಯಕ್ತಿಗಳಿಗೆ, ಬಡವರಿಗೆ ಫ್ರೀ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿದರೆ ಅದಕ್ಕೆ ಸಂಬಂಧಪಟ್ಟಾಗೆ ಎಲ್ಲಿದ್ದಾರೆ ಏನು ಅಂತಂದೇಳಿ ಅವರನ್ನು ನೇರವಾಗಿ ಮಾತಾಡಿಸುವಂಥ ಪ್ರಯತ್ನ ಮಾಡ್ತಾನೆ. ಯಜಮಾನ್ರೆ ನಮಸ್ತೆ, ನಿಮ್ಮ ಊರು ಮತ್ತು ನಿಮ್ಮ ಹೆಸರು ಹೇಳಿ. ನಮ್ಮೂರು ಸಿಂಡಿಕೇಟ್ ಬ್ಯಾಂಕ್ ಲೇಔಟ್ ಇರೋದು. ನಾವು ಇಲ್ಲೇ ಬೆಂಗಳೂರಲ್ಲಿ. ನಮ್ಮ ಹೆಸರು ಬಸವರಾಜಪ್ಪ ಅಂತ. ಈ ಡಾಕ್ಟರ್ ನಮಗೆ 10 ವರ್ಷದಿಂದ ಗುರುತಿದ್ದಾರೆ. ಪ್ರತಿ ವರ್ಷ ನಮ್ಮ ಬಂದ ಟ್ರೀಟ್ಮೆಂಟ್ ನಮ್ಮ ಮಗಳಿಗೆ, ನಮಗೆ ಮತ್ತು ನಮ್ಮ ಸೊಸೆಗೆ ಟ್ರೀಟ್ಮೆಂಟ್ ಕೊಡ್ತಾಯಿರ್ತಾರೆ. 2 ತಿಂಗಳು ಬಂದು ಚೆಕಪ್ ಮಾಡಿಸ್ತಾಯಿರ್ತೀವಿ, ಎಲ್ಲ ಫ್ರೀ ಮಾಡಿಕೊಡ್ತಾರೆ. ಮೊನ್ನೆ ಕಣ್ಣು ಚೆಕಪ್ ಇತ್ತು, ಅವಾಗ ಇಲ್ಲೇ ಬಂದು ಫುಲ್ ಬಾಡಿಯಲ್ಲಿ ಚೆಕಪ್ ಮಾಡಿಸ್ತೆ, ಫ್ರೀ ಮಾಡಿಕೊಟ್ರು. ಅದೇ ಅವರೇ ಇದೇ ಇವ್ರು ಕ್ಲಾಸ್ಮೇಟ್ ಡಾಕ್ಟ್ರಿದ್ರು, ಅಲ್ಲಿ ಪರಿಚಯ ಮಾಡಿಕೊಟ್ಟು ಅಲ್ಲಿ ಸ್ವಲ್ಪ ಕಮ್ಮಿ ಮಾಡಿಕೊಟ್ರು ನಮಗೆ. ಈ ಥರ ತುಂಬ ಹೆಲ್ಪ್ ಮಾಡಿದ್ದಾರೆ. ಇದ್ರ ಬಗ್ಗೆ ಯಾರು ಏನು ಮಿಸ್ಗೈಡ್ ಮಾಡಿ ಏನು ನನಗೆ ಗೊತ್ತಿಲ್ಲ ಸರ್ ಅಂತ. ಹೌದು ಸರ್. ನೀವು ಪ್ರತಿ ಸರಿ ಬಂದಾಗ ಏನಾದರೂ ಸಣ್ಣ ಪುಟ್ಟ ಹೆಲ್ತ್ ಇಶ್ಯೂಗಳಿದ್ದಾಗ ನಿಮಗೆ ಫ್ರೀ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ ಇವರು? ಬರ್ತಾಯಿದ್ದಾರೆ. ಬ್ಲಡ್ ಚೆಕಪ್ ಬರ್ತೀವಿ, ಯೂರಿನ್ ಚೆಕಪ್ ಬರ್ತೀವಿ. ಆವಾಗ ಡಾಕ್ಟ್ರಿಗೆ ಬಂದು ಹೇಳ್ತಾರೆ ಇವ್ರು ತಗೋಬೇಡ್ರಿ ಅಂತ ಹೇಳ್ತಾರೆ. ಅವರು ತಗೊಳ್ಳೋಕೆ ನಮ್ಗೆ ಫ್ರೀ ಮಾಡಿಕೊಡ್ತಾರೆ. ಫ್ರೀ ಹೋಗ್ತೀನಿ. 2 ದಿವಸ ಬರ್ತಾಯಿರ್ತೀನಿ ನಾನು ಪ್ರತಿ ಮಂತ್ಲಿ ವರ್ಷ. ಇವಾಗ ಆರಾಮಾಗಿ ಚೆನ್ನಾಗಿದ್ದೇನೆ. ಶುಗರೆಲ್ಲ, ಕಣ್ಣು ಆಪ್ರೇಷನ್ ಆಗಿದೆ. ಮೊನ್ನೆ 1 ತಿಂಗಳಾಯಿತು. ಇವರೇನು ನಮಗೆ ಕರ್ಕೊಂಡು ಅಲ್ಲಿ ಡಾಕ್ಟ್ರ್ ಫೋನ್ ಮಾಡಿಸಿ ಫುಲ್ ಫ್ರೀ ಮಾಡಿಕೊಟ್ಟಿದ್ದಾರೆ ನಮಗೆ. ಅದು ಹೇಳ್ಬೇಕಲ್ವ, ಅದರಿಂದ ಚೆನ್ನಾಗಿ ಮಾಡಿಕೊಡ್ತಾರೆ. ಯಾರು ಸಮಸ್ಯೆ ಮಾಡಿದ್ದಾರೆ, ಒಳ್ಳೆ ಡಾಕ್ಟ್ರು. ಇಂಥ ಡಾಕ್ಟ್ರಿಂದ ಇಂಥ ಬಡ ಮಕ್ಕಳೆಲ್ಲ ನಾವು ಜೀವನ ಮಾಡ್ತಿದ್ದೀವಿ, ಹೋಗ್ತಾಯಿದ್ದೀವಿ. ತುಂಬ ಅನುಕೂಲ ಆಗಿದೆ ಸರ್. ಇರಬೇಕು ಸರ್. ಅದು ತುಂಬ ಒಳ್ಳೆ ಮಾಡಿದೆ ಸರ್ ಅವ್ರಿಗೆ ಸರ್. ಇನ್ನೊಂದು ನೋಡೋದಾಯಿತು ಅಂತಂದು ಹೇಳಿದರೆ, ಇವರೇನು ಮೆಡಿಸಿನ್ಸನ್ನು ಕೊಟ್ಟಿದ್ದಾರೆ, ಈ ಮೆಡಿಸಿನ್ಸಿಂದ ನಿಮಗೇನಾದರೂ ಮತ್ತೆ ತೊಂದರೆ ಜಾಸ್ತಿ ಆಗಿದೆಯಾ ಅಥವಾ ಆರಾಮಾಗಿದ್ದೀರಾ? ಕೊಟ್ಟು ಮೆಡಿಸಿನ್ ಏನು ರಿಯಾಕ್ಷನ್ ಏನು ಆಗಿಲ್ಲ. ಎಲ್ಲ 2 ದಿವಸ ಮುಗಿಸಿ ಎಲ್ಲ ಕಮ್ಮಿ ಆಗ್ಬಿಡ್ತದೆ. ಮತ್ತೆ ಬಂದು ಹೇಳ್ತಾ ಇದ್ದೀವಿ ಎಲ್ಲ ಚೆನ್ನಾಗಿತ್ತು ಅಂದರೆ ಓಕೆ ಅಂತ ಅಂತಾರೆ ಸರ್. ಹೆಂಗೆ ಹೇಳೋದು ರಿಯಾಕ್ಷನ್ ಆಯಿತು ಅಂತ? ಇಂಜೆಕ್ಷನ್ ಯಾವ ಮೆಡಿಸಿನ್ ಬಂದಿಲ್ಲ, ಆ ಥರ ಬಂದಿಲ್ಲ ನಮಗೆ. ಏನು ಹೆಲ್ತ್ ಇಶ್ಯೂ ಆಗಿದೆ, ಏನು ಕಾರಣಕ್ಕೆ ಇತ್ತು? ಆಲ್ಟು ಆಯ್ತೇನೋ, ಶುಗರು, BP ಇದೆ. ಅವಾಗಿಂದನೂ ಅಷ್ಟೇ ನಮ್ಮ ಮಕ್ಕಳು ನಾವು ಎಲ್ಲ ಇಲ್ಲೇ ತೋರಿಸ್ಕೊಡೋದು. ಚೆನ್ನಾಗಿದ್ದೀವಿ. ಆಯ್ತೇನೋ. ಇನ್ನೊಂದು ನೋಡೋದಾಯಿತು ಅಂತಂದು ಹೇಳಿದರೆ, ಇವರು ಏನು ಮೆಡಿಸಿನ್ಸ್ಗಳನ್ನ ಕೊಡ್ತಾ ಇದ್ದಾರೆ, ಇದರಿಂದ ನಿಮಗೆ ಮತ್ತೆ ತೊಂದರೆ ಆಗ್ತಾ ಇದೆಯಾ, ತೊಂದರೆಗಳು ಬರ್ತಾ ಇದೆಯಾ? ಇಲ್ಲ ಸರ್, ಮತ್ತು ನಮ್ಮನ್ನು ಚೆನ್ನಾಗಿ ನೋಡಿದ್ದಾರೆ. ದುಡ್ಡಿದ್ರೆ ಈಸ್ಕೊತಾರೆ, ಅಲ್ದೇ ಯಾವಾಗಾರ ತಂದು ಕೊಡ್ತೀವಿ ಹೋಗು ಅಂತಾರೆ. ಯಾರೋ ಆಗದೆ ಇರೋರು ಈ ಥರ ಮಾಡಿದ್ದಾರೆ, ನಾವು ಆ ಥರ ಹೇಳೋಕ್ಕಾಗಲ್ಲ ಸರ್. ನಮ್ಮ ಡಾಕ್ಟ್ರ್ ಮೇಲೆ ನಾವು ಹೇಳಲ್ಲ. ಇವತ್ತು ಕನಕಪುರದಿಂದ ನಮ್ಮ ಮಗಳು ಇಲ್ಲಿಗೆ ಬರ್ತಾರೆ. ನಿಮ್ಮ ಊರು ಮತ್ತು ನಿಮ್ಮ ಹೆಸರು? ನಮ್ಮ ಹೆಸರು ಲಕ್ಷ್ಮಣಗೌಡ ಅಂತ. ನಾವಿಲ್ಲೇ D ಗ್ರೂಪಲ್ಲಿರೋದು. ಹಾರ್ಟ್ ಅಟ್ಯಾಕ್ ಆಗಿತ್ತು. ಹಾರ್ಟ್ ಅಟ್ಯಾಕ್ ಆಗಿದಾಗ ನಾವು ಬಂದ ತಕ್ಷಣ, ನಾನು ನೋಡಿದ ತಕ್ಷಣ ಸೆಕೆಂಡ್ ಇಯರ್ ಬಂದಿದೆ, ನೋಡಿದ ತಕ್ಷಣ ಅವ್ರಿಗೆ MI ಆಗಿದೆ ಅಂಥೇಳಿ ಇಮ್ಮಿಡಿಯೇಟು ವೀಲ್ ಚೇರಲ್ಲಿ ಕೂರಿಸಿ ಮೇಲ್ಗಡೆ ಕರ್ಕೊಂಬಂದು ECG ರಿಪೋರ್ಟ್ ನೋಡಿ, ನಾವು ಆಂಬುಲೆನ್ಸ್ ಕರೆದ್ರೆ ಲೇಟ್ ಆಯ್ತದೆ ಅಂಥೇಳಿ ಅವ್ರ ಕಾರಲ್ಲೇ ನಾನು ಕೂರಿಸ್ಕೊಂಡು ಅವರೇ ಡ್ರೈವ್ ಮಾಡಿಕೊಂಡು GM ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ನನಗೆ ಹಾರ್ಟ್ ಅಟ್ಯಾಕ್ ಸಿಮ್ಟಮ್ಸ್ ಕಂಡು 35 ನಿಮಿಷದೊಳಗೆ ಅವರೇ ಕಾರ್ ಡ್ರೈವಲ್ಲಿ ಕರ್ಕೊಂಡೋಗಿ ಅವರೇ GM ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ 10,000 ರೂಪಾಯಿ ಆಸ್ಪತ್ರೆಗೆ ಅವ್ರ ಪ್ಯಾಕೆಟಿಂದ ಅವರೇ ಕಟ್ಟಿ ಮತ್ತು ಚೇಂಬರ್ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿಸಿ ನಾನು ಜೀವ ಉಳಿಸ್ತಂಥ ವ್ಯಕ್ತಿ ಡಾಕ್ಟರ್ ಸಾಹೇಬರು. ಎಸ್ ವೀಕ್ಷಕರೇ, ಈಗೇನು ಅತಿಶಯ ಹಾಸ್ಪಿಟಲ್ಗೆ ಸಂಬಂಧಪಟ್ಟಂಥ ಎಲಿಗೇಷನ್ಸ್ ಸಂಬಂಧಪಟ್ಟು ನಮ್ಮ MD ಅವರು, ಹಾಸ್ಪಿಟಲ್ನ MD ಅವ್ರ ಜೊತೆ ಮಾತಾಡಿದ್ದಾರೆ. ಅದ್ರ ಜೊತೆಗೆ ನಾನು ಏನು ಪೇಷಂಟ್ಸ್ಗಳನ್ನ ಮಾತಾಡ್ತಾ ಇರುವಂಥ ಸಂದರ್ಭದಲ್ಲಿ ಇವರು ಒಳ್ಳೆಯವರೇ, ಇವ್ರು ಕೊಟ್ಟಂಥ ಮೆಡಿಸಿನ್ಸಿಂದ ಯಾವುದೇ ಎಫೆಕ್ಟ್ಗಳಾಗಿಲ್ಲ. ಇಲ್ಲಿವರೆಗೂ ನಾವು ಫ್ಯಾಮಿಲಿ ಡಾಕ್ಟರ್ ಅಂದ್ಕೊಂಡ್ಬಿಟ್ಟಿದ್ದೀವಿ, ಆ ಲೆವೆಲ್ಗೆ
ಒಳ್ಳೆಯ ಪ್ರತಿಕ್ರಿಯೆಗಳು ಪೇಷಂಟ್ಸ್ಗಳಿಂದ ಕಂಡು ಬರ್ತಾ ಇದೆ. ಇದಿಷ್ಟು ಇಲ್ಲಿ ಫ್ರೀಯಾಗಿ ಟ್ರೀಟ್ಮೆಂಟ್ಗಳನ್ನು ತಗೊಳ್ತಾ ಇರುವಂಥದ್ದು, ಜೊತೆಗೆ ಅಲ್ಪ ಸ್ವಲ್ಪ ಫೀಸನ್ನು ಕೊಟ್ಟಿರುವಂಥ ಪೇಷಂಟ್ಸ್ಗಳ ಪ್ರತಿಕ್ರಿಯೆಗಳಾಗಿತ್ತು. ನಮಸ್ಕಾರ. ಅತಿಶಯ ಹಾಸ್ಪಿಟಲ್ ಬಗ್ಗೆ ಒಂದು ಅಲಿಗೇಷನ್ ಇತ್ತು. ಇಲ್ಲಿ ಇರುವಂತಹ ಡಾಕ್ಟರು ಆಯುರ್ವೇದ ಓದಿದ್ದಾರೆ, ಸೊ ಇಂಗ್ಲಿಷ್ ಪ್ರಿಸ್ಕ್ರಿಪ್ಷನ್ನ ಬರಿಬೋದಾ ಬರಿಬಾರ್ದಾ ಅಂತ. ಕಾನೂನುಬದ್ಧವಾಗಿ ಬರಿಬೋದು. ಯಾಕೆ ಬರಿಬೋದು ಅಂದರೆ ಎಲ್ಲಿ ಕಾನೂನು ಇದೆ ಅಂತ ಭಾಳಷ್ಟು ಜನ ಕೇಳ್ತಾರೆ. ಒಬ್ಬ ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಮೆಡಿಸಿನ್ ಆ್ಯಂಡ್ ಸರ್ಜರಿ BMS ಡಿಗ್ರಿ ಮುಗಿಸ್ಬೇಕಂದ್ರೆ 4.5 ವರ್ಷ, 1 ವರ್ಷ ಇಂಟರ್ನ್ಶಿಪ್, 5 ವರ್ಷ ಅವರು ಎಲ್ಲ ಯಾವುದೋ KC ಜನರಲ್ ಆಗಲಿ ಅಥವಾ ವಾಣಿ ವಿಲಾಸ್ ಆಗಲಿ ವಿಕ್ಟೋರಿಯಾದಲ್ಲಿ ಇಂಟರ್ನ್ಶಿಪ್ನ ಮಾಡಿರ್ತಾರೆ 6 ಮಂತ್ಸನ್ನು. ಮತ್ತು ಇನ್ನೊಂದು ಸರ್ಕಾರದ ರೂಲ್ ಏನಿದೆ ಅಂದರೆ NCISM ಅಂತಿದೆ, ನ್ಯಾಷನಲ್ ಕೌನ್ಸಿಲ್ ಫಾರ್ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಂತಿದೆ. ಇದು ಸೆಂಟ್ರಲ್ ಗೌರ್ಮೆಂಟುದ ಒಂದು ಬಾಡಿ. ಇದು ಆ ಬಾಡಿಯಲ್ಲಿ ಗೆಜೆಟ್ ನೋಟಿಫಿಕೇಷನಲ್ಲಿ ಹೇಳಿದ್ದಾರೆ ಏನಂತ ಹೇಳಿದ್ದಾರೆ, ಟೀಚಿಂಗು ಟ್ರೈನಿಂಗು ಯಾವುದ್ರಲ್ಲಾಗಿರುತ್ತೆ, ಟೀಚಿಂಗ್ ಅವರಿಗೆ ಟ್ರೈನಿಂಗು ಮತ್ತು ಸಿಲೆಬಸ್ಸಲ್ಲಿ ಅಲೋಪತಿಕ್ ಸಂಬಂಧಪಟ್ಟ ಅಂದರೆ ಮಾಡರ್ನ್ ಮೆಡಿಸಿನ್ಗೆ ಸಂಬಂಧಪಟ್ಟಂಥ ಮಾಡರ್ನ್ ಸಿಲೆಬಸ್ ಇರುತ್ತೆ, ಮಾಡರ್ನ್ ಮೆಡಿಸಿನ್ಸ್ ಇರುತ್ತೆ, ಫಾರ್ಮಕಾಲಜಿ ಇರುತ್ತೆ, ಬಯೋಕೆಮಿಸ್ಟ್ರಿ ಇರುತ್ತೆ, ಎಲ್ಲನೂ ಇರುತ್ತೆ. ಅವರು ಟೀಚಿಂಗು ಟ್ರೈನಿಂಗ್ ಏನಾಗಿರುತ್ತೆ, ಅವ್ರು ಟ್ರೈನಿಂಗು ಟೀಚಿಂಗು ತೊಗೊಂಡ್ಮೇಲೆ ಅವ್ರು ಪ್ರಾಕ್ಟೀಸ್ ಮಾಡೋದಕ್ಕೆ ಅವ್ರಿಗೆ ರೈಟ್ಸ್ ಇದೇ ಇರುತ್ತಲ್ವ. ಸಿಲೆಬಸ್ಸಲ್ಲಿ ಕ್ವಶನ್ ಮಾರ್ಕ್ಸಲ್ಲಿ ಅಥವಾ ಕ್ವಶನ್ ಪೇಪರಲ್ಲಿ ಇರುವಾಗ ಅವ್ರಿಗೆ ರೈಟ್ಸ್ ಇದೆ. NCISM ಪ್ರಕಾರ, NCISM ಗೆಜೆಟ್ ಪ್ರಕಾರ ನಾವೆಲ್ಲರೂ ಡಾಕ್ಟರ್ಸ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಇದು ಇವಾಗಲ್ಲ, ಇದು 25 ವರ್ಷದಿಂದ 30 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇವತ್ತು ನಾವು ಮಾಡ್ತಾ ಇದ್ವಿ. ಅದಕ್ಕಾಗಿ ಈ ವಿಚಾರವಾಗಿ ನಾವು ಕೋರ್ಟ್ಗೆ ಹೋಗಿದ್ವಿ, ಸುಪ್ರೀಂ ಕೋರ್ಟ್ಗೆ ಹೋದ, ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ಇವರು ಪ್ರಾಕ್ಟೀಸ್ ಮಾಡ್ಬೋದು ಅಂತ. ಮತ್ತು ಎಲ್ಲಿ ಡೆಲ್ಲಿ ಅವ್ರು ಹೋಗಿರೋಂಥದ್ದು, ಮತ್ತು ನಾವು ಹೋಗಿದ್ದಂಥ ಸುಪ್ರೀಂ ಕೋರ್ಟ್ಗೆ ಹೋದ, ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ. ಮತ್ತು ಇನ್ನೊಂದು ಏನಂದರೆ ಈ ಥರದವಾಗಿ THOಗಳು ನೋಟಿಸಸ್ನ ಕೊಡ್ತಾರೆ, ನೀವು ಅಲೋಪತಿಕ್ ಪ್ರಾಕ್ಟೀಸ್ ಮಾಡಬಾರ್ದು ಅಥವಾ ಮಾಡರ್ನ್ ಮೆಡಿಸಿನ್ ಪ್ರಾಕ್ಟೀಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಅವ್ರು ನೋಟಿಸ್ ಕೊಡ್ತಾರೆ, ನೋಟಿಸ್ ಕೊಟ್ಟರೆ ನಾವು ನೋಟಿಸ್ಗೆ ಉತ್ತರ ಕೊಡೋದಕ್ಕೆ ನಮ್ಗೆ ಅವಕಾಶ ಇರುತ್ತೆ. ನೋಟಿಸ್ಗೆ ಅವಕಾಶ ಕೊಟ್ಟ ತಕ್ಷಣ ಸಾಕಷ್ಟು ಜನ THOಗಳಿಗೆ ಕನ್ವಿನ್ಸ್ ಆಗಿದೆ ಮತ್ತು ಅವರು ಅದನ್ನು ಫಾಲೋ ಮಾಡ್ತಾ ಇದ್ದಾರೆ. ಕೆಲವ್ರು ಏನಂದರೆ ಇದನ್ನೇ ಲೂಪ್ ಹೋಲ್ ಮಾಡ್ಕೊಂಡ್ಬಿಟ್ಟು, ಅದೇ ಡಾಕ್ಟರ್ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ, ಅವನಿಗೆ ನಿಮಗೆ ಈ ಸದ್ಯದಲ್ಲೇ ನಿರೀಕ್ಷಿಸಿ ಒಂದು ವಿಡಿಯೋ ಮಾಡೋದು 30 ಸೆಕೆಂಡ್ಸದು ಅಥವಾ 1 ಮಿನಿಟ್ದು ಈ ಥರದ್ದು ಮಾಡ್ತಾ ಇದ್ದಾರೆ. ನಾನು ಅದಕ್ಕೋಸ್ಕರ ಆ್ಯಸ್ ಎ ಡಾಕ್ಟರ್ ಸಂಘದ ಅಧ್ಯಕ್ಷನಾಗಿ ಸಾಕಷ್ಟು 9 FIR ಮಾಡಿಸಿದ್ದೀನಿ. ಬಿಕಾಸ್ ನಾನು ಒಬ್ಬ ಡಾಕ್ಟರ್ ಅನ್ನೋದಕ್ಕಿಂತ ಒಬ್ಬ ಹೋರಾಟಗಾರ, ಸಮಾಜದ ಬಗ್ಗೆ ಕಳ್ಕಳಿರೋನು. ಡಾಕ್ಟರ್ಸ್ಗೆ ಯಾವುದೇ ಡಾಕ್ಟರ್ಸ್ಗೆ ತೊಂದರೆ ಆದಾಗ ನಾವು ಸುಮ್ಮನೆ ಇರೋವಂಥದ್ದಿಲ್ಲ. ಬಿಕಾಸ್ ನಮ್ಮ ಡಾಕ್ಟರ್ಸ್ ಅಸೋಸಿಯೇಷನ್ ಗ್ರೂಪಲ್ಲಿ ನನಗೆ 950 ಜನ ಡಾಕ್ಟರ್ಸು ನಮ್ಮದು ಮೆಂಬರ್ಸ್ ಇದ್ದಾರೆ. ನಿಜವಾದ ಪತ್ರಕರ್ತ ಆ್ಯಸ್ ಎ ಡಾಕ್ಟ್ರಾಗಿ ನನಗೆ ಸಾಕಷ್ಟು ಮೀಡಿಯಾಗಳು ನಮ್ಮದು ಇಂಟರ್ವ್ಯೂ ತೊಗೊಂಡಿದ್ದಾವೆ, ಇಂಟರ್ವ್ಯೂ ಕೊಟ್ಟಿದ್ದೀನಿ, ಸತ್ಯನ ಸತ್ಯ ಕಳ್ಳನ ಕಳ್ಳ ಅಂತ ಹೇಳ್ಕೊಂಡು ಎಕ್ಸ್ಪೋಸ್ ಮಾಡ್ತಾ ಬಂದಿದ್ದೀವಿ. ಸತ್ಯವಾಗಿ ನಿಜವಾದ ಡಾಕ್ಟರ್ ಆಗಿದ್ದ, ಕ್ವಾಲಿಫೈಡ್ ಆಗಿದ್ದ, ಮತ್ತು ಅವ್ರು BMS ಮುಗಿದಿತ್ತು, ಮತ್ತು ಅವ್ರದ್ದು MBBS ಮುಗಿದಿತ್ತು, ಅಥವಾ ಇನ್ಯಾವುದಾದ್ರೂ ಯೂನಿವರ್ಸಿಟಿಯಿಂದ ಅಥವಾ ಮೆಡಿಕಲ್ ಯೂನಿವರ್ಸಿಟಿಯಿಂದ ಅವ್ರಿಗೆ ಡಿಗ್ರಿ ಪಡೆದಿದ್ರೆ ಅವ್ರು ಡಾಕ್ಟ್ರೇ ಅಂತ. ಇಲ್ಲಿ ಏನಾಗುತ್ತೆ ಅಂದರೆ ಭಾಳ ಜನಕ್ಕೆ ಈ KPMA ಮಾಡಿರಲ್ಲ, ಅಥವಾ ಅವರು ಬಯೋಮೆಡಿಕಲ್ ವೇಸ್ಟು ಅಥವಾ ಸರ್ಕಾರದ ರೂಲ್ಸ್ ಏನಿರ್ತವೆ ಅದನ್ನು ಫಾಲೋ ಮಾಡಿರಲ್ಲ ಅಂಥ ಡಾಕ್ಟ್ರು. ಮತ್ತು ನಕಲಿ ಡಾಕ್ಟರ್ ಬಗ್ಗೆ ಅವರು ಗಮನ ಮಾಡಬೇಕಾಗಿರೋಂಥದ್ದು. ಈ ಡಾಕ್ಟರ್ಸ್ ಅಂದರೆ ಸಾಫ್ಟ್ ಆಗಿರ್ತಾರೆ, ಸಾಕಷ್ಟು ದುಡ್ಡು ಮಾಡಿರ್ತಾರೆ, ಅವ್ರಿಗೆ ದುಡ್ಡು ಕೊಡ್ತಾರೆ ಅಂತ ಅನ್ನೋದಕ್ಕೆ ಕೆಲವು ಜನ ಏನು ಮಾಡಿಬಿಡ್ತಾರೆ, ಡಾಕ್ಟರ್ಸನ್ನ ಹೆದರಿಸಿ ಬೆದರಿಸಿ ಮತ್ತು ಪ್ರೋಮೋ ಕಳಿಸೋದು, ವಾಟ್ಸಪ್ಪಲ್ಲಿ ಕಳಿಸೋದು, ಈ ಥರದ್ದೆಲ್ಲ ಮಾಡ್ತಾ ಇರ್ತಾರೆ. ಬಿಕಾಸ್ ನಾನು ಇದನ್ನೆಲ್ಲ ನೋಡ್ಕೊಂಡು ಬಂದಿರೋಂಥವ್ನು. ಪ್ರಾಮಾಣಿಕವಾಗಿ ಯೂಟ್ಯೂಬರ್ಸು ಸತ್ಯ ವಿಚಾರಗಳನ್ನ ಭಾಳಷ್ಟು ಜನ ಯೂಟ್ಯೂಬರ್ಸ್ ಆಗಲಿ ಮೀಡಿಯಾದವರಾಗಲಿ ಸತ್ಯನ ಕನ್ನಡಿ ಇದ್ದಂಗೆ ಅವ್ರು ತೋರಿಸ್ತಾರೆ. ನನಗೆ ತುಂಬ ಗೌರವ ಇದೆ. ಇನ್ನು ಕೆಲವರು ಡಾಕ್ಟರ್ಸಲ್ಲಿ ಬ್ಲ್ಯಾಕ್ ಶಿಪ್ಸ್ ಇದ್ದಾರೆ. ಕೆಲವರು ಅಬಾರ್ಷನ್ ಮಾಡೋವಂಥದ್ದು, ಅನ್ನೆಸೆಸರಿಯಾಗಿ ಬ್ಲಡ್ ಟೆಸ್ಟ್ ಮಾಡಿಸುವಂಥದ್ದು, ಅನ್ನೆಸೆಸರಿಯಾಗಿ ದುಡ್ಡನ್ನು ಕಿತ್ತುವಂಥದ್ದು ಈ ಡಾಕ್ಟರ್ ಮಾಡ್ತಾರೆ. ಅಂಥವ್ರು ಏನಾದರೂ ಇದ್ದರೆ ಅವರು DHO ಈಗ ಮೀಡಿಯಾದಾಗ ನಾನು ಕೇಳೋವಂಥದ್ದು ಏನಂದರೆ, ಮೀಡಿಯಾದ್ರಲ್ಲಿ ಕೆಲವರಿಗೆ ಹೇಳ್ತಾರೆ ಬ್ಲ್ಯಾಕ್ ಶಿಪ್ಸ್ಗಳಿಗೆ, ನೀವು DHO ಕಂಪ್ಲೇಂಟ್ ಕೊಡಿ, THO ಕಂಪ್ಲೇಂಟ್ ಕೊಡಿ, DC ಕಂಪ್ಲೇಂಟ್ ಕೊಡಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ, ಇಲ್ಲ ಕೋರ್ಟ್ಗೆ ಹೋಗಿ. ನೀವು ಹೆದರಿಸೋದು ಬೆದರಿಸೋದು ಎಲ್ಲ ಮಾಡೋಕ್ಕಾಗಲ್ಲ. ಬಿಕಾಸ್ ಯಾಕೆ ಗೊತ್ತಾ, ನಮ್ಗೆ ಗೊತ್ತಿದೆ, ಬೆದರಿಸೋದು ಕೆಲಸ ಮಾಡಿದರೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡ್ತೀವಿ ಅಥವಾ ನಾವು ಕೋರ್ಟಲ್ಲಿ ಡಿಫಮೇಷನ್ ಕೇಸ್ ಹಾಕ್ತೀವಿ. ಅಕಸ್ಮಾತ್ ಏನಾದರೂ ತೊಂದರೆ ಆದರೆ ಡಾಕ್ಟರ್ಸ್ ಹೇಳಿದ್ದಾರೆ ಗೌರವಯುತವಾಗಿ ಹೇಳಿ ಸರ್, ಇದ್ರೆ ನೀವು ನಿಜವಾಗ್ಲೂ ಡಾಕ್ಟರ್ ಆಗಿದ್ರೆ, ನಾನು ಭಾಳಷ್ಟು ಜನ ಡಾಕ್ಟರ್ಸ್ ಹೇಳಿದ್ರಿ, ನಿಜವಾಗಿ ನೀವು ಡಾಕ್ಟರ್ ಆಗಿದ್ರೆ ಹೊರಗಡೆ ಡಿಸ್ಪ್ಲೇ ಮಾಡಿ, ಅವ್ರಿಗೆ ತೋರಿಸಿ. ಮೀಡಿಯಾದವರಾಗಿದ್ದರೆ ಅವ್ರಿಗೆ ಗೌರವ ಕೊಡಿ, ತೋರಿಸಿ. ನೀವು ಯಾಕೆ ಕಳ್ಳನ ಥರ ಕುತ್ಕೋತೀರಾ, ಅಥವಾ ಅವ್ರು ಬಂದಾಗ ನೀವು ಯಾಕೆ ದುಡ್ಡು ಕೊಡ್ತೀರಾ? ಅದು ನಿಮ್ಮ ತಪ್ಪಲ್ವಾ? ದುಡ್ಡು ಯಾರಾದರೂ ಕೊಡ್ತಾರಂದರೆ ಅವ್ರು ಕಳ್ಳ ಅಥವಾ ಸರಿ, ಅಥವಾ ಡಾಕ್ಟರ್ ಹತ್ರ ಕ್ವಾಲಿಫಿಕೇಷನ್ ಇಲ್ಲ, ಡಿಗ್ರಿ ಇಲ್ಲ ಅನ್ನೋದಕ್ಕೆ ಕೊಡ್ತಿರ್ಬೋದು. ಹಾಗಾಗಿ ನಾನು ಕೇಳೋಂಥದ್ದು ಏನಂದರೆ, ನಮ್ಮ ಡಾಕ್ಟರ್ಸ್ಗೂ ಹೇಳಿದ್ದೀನಿ, ಮೀಡಿಯಾದವ್ರಿಗೂ ಕಾನೂನುಬದ್ಧವಾಗಿ ಅವರು ಆ ಥರದನ್ನು ವಿಡಿಯೋ ಮಾಡೋದಕ್ಕೆ, ಪೇಷಂಟ್ ಮುಖ ತೋರಿಸೋದಾಗಲಿ ಅಥವಾ ಡಾಕ್ಟರ್ಸ್ನ ವಿಚಿತ್ರವಾಗಿ ತೋರಿಸೋದಾಗಲಿ, ಕಳ್ಳ ಡಾಕ್ಟ್ರು, ಅವನು ನಕಲಿ ಡಾಕ್ಟ್ರು, ಕಿಂಕರು, ಈ ಥರದ್ದನ್ನು ಮಾಡಬಾರ್ದು. ಕಾನೂನುಬದ್ಧವಾಗಿ ನ್ಯಾಯಯುತವಾಗಿ ಏನಾದರೂ ಇದ್ದರೆ ಮಾಡಲಿ ಅಂತ ಹೇಳುವಂಥದ್ದು ನಾನು. ಇಲ್ಲ, ಖಂಡಿತವಾಗ್ಲೂ ಅಯೋಗ್ಯ ಕಳ್ಳ ಡಾಕ್ಟರ್ ಆಗಿದ್ದರೆ ಅವನ ಮೇಲೆ DHO, THO, DC ಅವ್ರಿಗೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ. ನಾವು ಯಾರು ಅಪ್ರಾಮಾಣಿಕವಾಗಿರೋಂಥವ್ರು ಬ್ಲ್ಯಾಕ್ ಶಿಪ್ಸನ್ನು ಅಥವಾ ಅನ್ಎಥಿಕಲ್ ಆಗಿ ಪ್ರಾಕ್ಟೀಸ್ ಮಾಡೋ ಡಾಕ್ಟರ್ ನಾವು ಸಪೋರ್ಟ್ ಮಾಡ್ತಾ ಇಲ್ಲ. ನ್ಯಾಯಯುತವಾಗಿ ಪ್ರಾಮಾಣಿಕವಾಗಿರೋ ಡಾಕ್ಟ್ರಿಗೆ ನಾವು ಸಪೋರ್ಟ್ ಮಾಡ್ತಾ ಇದ್ವಿ, ಕಾನೂನುಬದ್ಧವಾಗಿರೋರು ಸಪೋರ್ಟ್ ಮಾಡ್ತಾ ಇದ್ವಿ. ಈಗ ನಾನು ಸಂಘದ ಕಟ್ಕೊಂಡಿದ್ದು ಭಾಳ ಜನ ಇದೆ, ಸಮಾಜದಲ್ಲಿ ಇದೆ ಬಿಡಿ, ಸಂಘ ಕಟ್ಕೊ ಊನಿಗೊಂದು ಗಲ್ಲಿಗೊಂದು ಸಂಘಟನೆಗಳು ಇದ್ದಾವೆ, ಸಂಘದ ಅಧ್ಯಕ್ಷರಿದ್ದಾರೆ. ಅಕಸ್ಮಾತ್ ನಾನು ಸರಿ ಇಲ್ಲ ಅಂದರೆ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡಿ. ಸಂಘದ ಉದ್ದೇಶ ಡಾಕ್ಟರ್ಸ್ಗೆ, ಯಾವುದೇ ಡಾಕ್ಟರ್ಗೆ ಹರಾಸ್ಮೆಂಟ್ ಮಾಡೋದಾಗಲಿ, ದುಡ್ಡು ಕೇಳೋದಾಗಲಿ
ಅಥವಾ ನೀನು ಅದು ಇಲ್ಲ, ನಿನ್ನ ಕಾನೂನಲ್ಲಿ ಇದು ಇಲ್ಲ, ಅಥವಾ ನಿಂದು ಅದು ಈ ಥರದನ್ನ ಏನಾದರೂ ಲ್ಯಾಪ್ಸಸ್ನ ಕಂಡು ಹಿಡಿದು ಅವರು DHO ಕಂಪ್ಲೇಂಟ್ ಮಾಡ್ಬೇಕು ಹೊರತಾಗಿ ನಾನು ವಿಡಿಯೋ ಮಾಡಿಬಿಟ್ಟು ಹೆದರಿಸ್ತೀನಿ ಅಥವಾ ಪೊಲೀಸಿಗೆ ಹೆದರಿಸ್ತೀನಿ ಅಥವಾ ಪೊಲೀಸ್ಗೆ ದುಡ್ಡು ಕೊಡ್ಬೇಕಂತ ಕೆಲವರು ಇಸ್ಕೊಂಡ್ಬಿಟ್ಟಿದ್ದಾರೆ. ಕಾನೂನುಬದ್ಧವಾಗಿ ನ್ಯಾಯಯುತವಾಗಿರೋ ಡಾಕ್ಟರ್ಸ್ಗೆ ಏನು ಪೊಲೀಸ್ ಏನು ಸುಮ್ಮನೆ ನಾವು ಹೇಳಿದ ತಕ್ಷಣ ಕಡಲೆಪುರಿ ಥರ FIR ಮಾಡ್ತಾರೆ? ನ್ಯಾಯ ನೀತಿ ಧರ್ಮ ಕಾನೂನಲ್ಲಿ ಇರೋದಕ್ಕೆ ಮಾಡೋದಲ್ವಾ? ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಎಲ್ರಿಗೂ, ನೀವು ಏನಾದ್ರು ಯಾರೋ ನಕಲಿ ಡಾಕ್ಟರ್ ಇರ್ತಾನೋ ಅವ್ನು ಎಕ್ಸ್ಪೋಸ್ ಮಾಡಿ ಅಥವಾ DHO ಕಂಪ್ಲೇಂಟ್ ಮಾಡಿ ಎಕ್ಸ್ಪೋಸ್ ಮಾಡಿ. ಪ್ರಾಮಾಣಿಕವಾಗಿ ನ್ಯಾಯಯುತವಾಗಿರೋ ಡಾಕ್ಟರ್ಸ್ನ ಎಕ್ಸ್ಪೋಸ್ ಮಾಡೋವಂಥದ್ದು ಅಥವಾ ಅವ್ನು ಸುಲಿಗೆ ಮಾಡೋವಂಥದ್ದು ತಪ್ಪಾಗುತ್ತೆ. ಇದು ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.